ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ 13ನೇ ವಾರವು ಕೂಡ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಒಂದು 13ನೇ ವಾರದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಆಲ್ಮೋಸ್ಟ್ ಆಲ್ 10 ಜನ ನಾಮಿನೇಟ್ ಆಗಿದ್ದರು. ಅಂದ್ರೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಮನೆಯ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದರು. ಅದರಲ್ಲಿ ಗಿಲ್ಲಿ, ರಕ್ಷಿತಾ, ರಘು, ಅಶ್ವಿನಿ, ಧ್ರುವಂತ್, ಧನು, ರಾಶಿಕಾ ಶೆಟ್ಟಿ, ಸ್ಪಂದನ, ಮಾಳು, ಸೂರಜ್ ಎಲ್ಲ ಸ್ಪರ್ಧಿಗಳು ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದರು ಅಂತ ಹೇಳ್ಬೋದು. ಬರ್ತಾ ಇರುವ ಮಾಹಿತಿ ಪ್ರಕಾರ ಇವತ್ತು 1 ಅಥವಾ 2 ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಪಕ್ಕ ಇರ್ತದೆ ಅಂತ ಹೇಳ್ಬೋದು. ಈಗ ಈ ವಾರದ ಒಂದು ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ. ಈ ಒಂದು ವೋಟಿಂಗ್ ರಿಸಲ್ಟ್ ನೋಡಿದ್ರೆ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೋದು ಅನ್ನೋಂತಹ ಮಾಹಿತಿ. ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೋಮವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಆನ್ ಆಗಿವೆ ಅಂತ ಹೇಳ್ಬೋದು. ಅವತ್ತಿನಿಂದ ಹಿಡಿದು ನಿನ್ನೆ ಶುಕ್ರವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಕ್ಲೋಸ್ ಆಗಿವೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಒಟ್ಟಾರೆಯಾಗಿ 4 ದಿನದ ಒಟ್ಟಾರೆಯಾಗಿ ಈ ಒಂದು 13ನೇ ವಾರದ ಕಂಪ್ಲೀಟ್ ಫೈನಲ್ ವೋಟಿಂಗ್ ರಿಸಲ್ಟ್ ಇದಾಗಿರುತ್ತದೆ. ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಸೇಫ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿ ಇರ್ತೀರಾ, ಅದು ಬೇರೆ ಯಾರು ಅಲ್ಲ, ನಮ್ಮ ಗಿಲ್ಲಿ ಅವರು ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಅಂದ್ರೆ ಈ ವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಟಾಪ್ 1 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ನಾನು ದಿನದ ಎಲ್ಲ ರೀತಿಯಾಗಿ ಬೆಳಗಿನ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ತಿಳಿಸ್ಕೊಂಡೇ ಬರ್ತಾ ಇದ್ದೀನಿ. ನಮ್ಮ ಗಿಲ್ಲಿ ಅವರನ್ನ ಬೀಟ್ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ವೋಟ್ಗಳು ಬರ್ತವೆ ಅಂತ ಹೇಳ್ಬೋದು. ಮಿನಿಮಮ್ 70% ಅಂದ್ರೆ ಆಲ್ಮೋಸ್ಟ್ ಆಲ್ 100ರಲ್ಲಿ 70% ಜನರು ನಮ್ಮ ಗಿಲ್ಲಿ ಅವರಿಗೆ ವೋಟ್ ಹಾಕ್ತಾ ಇದ್ದಾರೆ ಅನ್ನುವಂತಾಗಿ ಈ ಒಂದು ನಮಗೆ ವೋಟಿಂಗ್ ರಿಸಲ್ಟ್ ಇಂದ ಗೊತ್ತಾಗ್ತಾ ಇದೆ. ಒಂದು ಬರ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ನಿಯರ್ಲಿ 2 crore ವರೆಗೆ ಅವರಿಗೆ ವೋಟ್ಗಳು ಕೂಡ ಬಂದಿವೆ ಅಂತ ಮಾಹಿತಿ ಬರ್ತಾ ಇದೆ. ಅದನ್ನ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಇಷ್ಟೇ ಬಂದಿವೆ ಅಂತ. ಅದಕ್ಕೋಸ್ಕರ ಅವರಿಗೆ ಬಂದಿರುವಂತಹ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 65.3% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ನಂಬರ್ 1 ಪೊಸಿಷನ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ಟಾಪ್ 1 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ಮೊದಲನೇ ಸ್ಥಾನವನ್ನ ಪಡೆದುಕೊಂಡರೆ ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 10.4% ವೋಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರಿಗೂ ಕೂಡ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ಆನ್ ಆದಾಗಿಂದಲೂ ಕೂಡ 2ನೇ ಪ್ಲೇಸ್ ನಲ್ಲಿ ಒಂದು ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಮೊದಲನೇ ಸ್ಥಾನಕ್ಕೂ 2ನೇ ಸ್ಥಾನಕ್ಕೂ ಅಜಗಜಾಂತರವಾಗಿರುವಂತಹ ವ್ಯತ್ಯಾಸ ಇದೆ. ಒಂದು ಬಿಗ್ ಮಾರ್ಜಿನ್ ಅಲ್ಲಿ ಒಂದು ಡಿಫ್ರೆನ್ಸ್ ಅನ್ನು ಕೂಡ ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು 10.4% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ, ಟಾಪ್ 2 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ 5.1% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಂಬರ್ 3 ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ. ಇವರು ಕೂಡ ಆಲ್ಮೋಸ್ಟ್ ಆಲ್ ಈ ವಾರದಲ್ಲಿ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 3 ಅಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. 5.1% ವೋಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 3 ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು. ಇವರೇ ಈ ವಾರದಲ್ಲಿ ಟಾಪ್ 3 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನವನ್ನ ಪಡೆದುಕೊಳ್ಳೋದ್ರ ಮೂಲಕ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಮ್ಯೂಟೆಂಟ್ ರಘು ಅಂತ ಹೇಳ್ಬೋದು. ರಘು ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರಿಗೆ 4.7% ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರು ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಟಾಪ್ ಅಲ್ಲಿ ಕೂಡ ಈ ಕಡೆಗೆ ಬಾಟಮ್ ಅಲ್ಲಿ ಕೂಡ ಇಲ್ಲ, ಒಂದು ರೀತಿಯಾಗಿ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಅಂದ್ರೆ ನಮ್ಮ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರು ಕೂಡ ಒಂದು ರೀತಿಯಾಗಿ ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ನಮ್ಮ ಧ್ರುವಂತ್ ಅವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಸೇಫ್ ಝೋನ್ ಅಲ್ಲಿ ಇರುವಂತಹ ಮತ್ತೊಬ್ಬ ಸ್ಪರ್ಧಿ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರು 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. 5ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ನಮ್ಮ ಧ್ರುವಂತ್ ಅವರಿಗೆ 3.4% ವೋಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವರು 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವರು ಕೂಡ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ.
ಇನ್ನು 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರು ಕೂಡ ಒಂದು ರೀತಿಯಾಗಿ ಈ ವಾರದಲ್ಲಿ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಈ ವಾರವು ಕೂಡ ಅವರೇನು ಅಷ್ಟೊಂದು ಡೇಂಜರ್ ಝೋನ್ ಅಲ್ಲಿ ಇಲ್ಲ ಬೇರೆ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದ್ರೆ. ಒಟ್ನಲ್ಲಿ ಇವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 3.1% ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 6 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು. ಮಾಳು ನಿಪ್ನಾಳ್ ಅವರು ಕೂಡ ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರ ಫ್ಯಾಮಿಲಿ ಎಲ್ಲ ಬಂದ್ ಹೋದ್ಮೇಲೆ ಒಂದು ರೀತಿಯಾಗಿ ಅವರಿಗೆ ವೋಟಿಂಗ್ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಂಡು ಬಂದಿದೆ. ಅವರು ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ 8ನೇ ಸ್ಥಾನದಲ್ಲಿದ್ದರು, ಆದ್ರೆ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು 7ನೇ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ. ಅವರಿಗೆ 2.5% ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಾಳು ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಈ ಒಂದು 13ನೇ ವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ 7ನೇ ಸ್ಥಾನದಲ್ಲಿ ಇರುವುದರ ಮುಖಾಂತರ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನು 8ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ, ಅದರ ಜೊತೆಗೆ ಬಾಟಮ್ 3 ಅಲ್ಲಿ ಕೂಡ ಇರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ರಾಶಿಕಾ ಶೆಟ್ಟಿ ಅವರು ಕೂಡ ಈ ವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ 3ಗೆ ಬಂದು ಕುಳಿತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೂಡ ಒಂದು ರೀತಿಯಾಗಿ ಬಾಟಮ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ 2.1% ವೋಟ್ ಗಳನ್ನ ಬಂದಿವೆ ಅಂತಾನೆ ಹೇಳ್ಬೋದು. ಇನ್ನು 9ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು. ನಮ್ಮ ಸ್ಪಂದನಾ ಸೋಮಣ್ಣ ಅವರಿಗೂ ಕೂಡ ಈ ವಾರದಲ್ಲಿ ಅವರು ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಸ್ಪಂದನಾ ಸೋಮಣ್ಣ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 1.8% ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರ 9ನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ಬಾಟಮ್ 3 ಅಲ್ಲಿ ಕೂಡ ಇದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಲ್ಲ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಕೂಡ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ ಅಂದ್ರೆ 10ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಸೂರಜ್ ಸಿಂಗ್ ಅಂತಾನೆ ಹೇಳ್ಬೋದು. ಸೂರಜ್ ಅವರು ಕೂಡ ಈ ವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ 10ನೇ ಸ್ಥಾನಕ್ಕೆ ಬಂದು ಕುಳಿತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೂಡ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಇವರಿಗೆ 1.6% ವೋಟ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ 10ನೇ ಸ್ಥಾನದಲ್ಲಿ ಇದ್ದಾರೆ. ಸ್ಪಂದನ ಹಾಗೆ ನಮ್ಮ ಸೂರಜ್ ಅವ್ರಿಗೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ, ಕೇವಲ 0.2% ಅಂತರದಲ್ಲಿ 9 ಪೊಸಿಷನ್ ಹಾಗೆ 10th ಪೊಸಿಷನ್ ಪಡೆದುಕೊಂಡಿದ್ದಾರೆ. ನಮ್ಮ ರಾಶಿಕಾ ಸ್ಪಂದನಾ ಸೂರಜ್ ಅವರು ಈ ವಾರದ ಒಂದು ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಬಾಟಮ್ 3 ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಇದರಲ್ಲಿ 3 ಪೈಕಿ ಒಂದು ಎಲಿಮಿನೇಷನ್ ಆದ್ರೆ ಒಬ್ರು ಹೋಗುವಂತ ಸಾಧ್ಯತೆ ಇದೆ, ಅಥವಾ ಡಬಲ್ ಎಲಿಮಿನೇಷನ್ ಇದ್ರೆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ವೇಟ್ ಮಾಡಿ ನೋಡೋಣ ಏನೇನೆಲ್ಲ ಆಗ್ತದೆ ಅಂತ. ಐ ಹೋಪ್ ಏನಾಗ್ತದೆ ಅಂತ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು ಟಾಪ್ 3 ಅಲ್ಲಿರುವಂತಹ ಸ್ಪರ್ಧಿಗಳು. ನಮ್ಮ ರಘು, ಧ್ರುವಂತ್, ಧನು, ಅದರ ಜೊತೆಗೆ ನಮ್ಮ ಮಾಳು ನಿಪ್ನಾಳ್ ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಒಬ್ರು ಅಂತಾನೆ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಈ ಒಂದು 10 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.